ಮತ್ತೆ ಎಂದಿನಂತೆ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಎಲ್ಲ ಸ್ಪರ್ಧಾರ್ಥಿಗಳು ವಿದ್ಯಾರ್ಥಿಗಳು ಮತ್ತೆ ತರಗತಿಯನ್ನು ವೀಕ್ಷಿಸಿರಿ ಅಂತ ಹೇಳ್ತಾ, ಇವತ್ತಿನ ತರಗತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಪಾಠದ ಒಂದು ಮುಖ್ಯತೆಯ ಪ್ರಸಿದ್ಧ ಸಾಲನ್ನು ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೀನಿ. ಆ ಪ್ರಸಿದ್ಧ ಸಾಲು ನಾನು ನೆನಪು ಮಾಡುವುದಿಷ್ಟೇ. ಪುರಂದರದಾಸರು ಈ ಸಾಲನ್ನು ಬರೀತಾರೆ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಈ ಸಾಲು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನೆನಪು ಮಾಡ್ತಾ ನಾನು ಪಾಠಕ್ಕೆ ಬರ್ತಾ ಇದ್ದೀನಿ. ಇವತ್ತಿನ ಪಾಠ ಯಾವುದು ಅಂತ ಕೇಳಿದ್ರೆ ದ್ವಂದ್ವ ಸಮಾಸ. ಏನ್ ಹೇಳ್ರಿ? ದ್ವಂದ್ವ ಸಮಾಸ. ಅರ್ಥ ನೋಡಿದಾಗ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ, ಎರಡು ಅಥವಾ ಅನೇಕ ನಾಮಪದಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸಹಯೋಗ ಅಂದ್ರೆ ಕೂಡಿ ತೋರುವಂತೆ ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾದ ಸಮಾಸಕ್ಕೆ ದ್ವಂದ್ವ ಸಮಾಸ ಎನ್ನುತ್ತಾರೆ. ಪೂರ್ವ ಪದ, ಉತ್ತರ ಪದ, ನಂತರ ಪದ. ಉತ್ತರ ಪದ ಎರಡೂ ಪದಗಳು ಅಲ್ಲಿ ಪ್ರಧಾನವಾಗಿರ್ತವೆ. ಹಾಗಾಗಿ ಅಂತ ಪ್ರಧಾನವಾಗಿರ್ತಕ್ಕಂಥ ಒಂದು ಪದಗಳನ್ನ ನಾವು ಕರಿತೀವಿ ಅಂದ್ರೆ ದ್ವಂದ್ವ ಸಮಾಸ ಅಂತ ಕರಿತೀವಿ. ಇಲ್ಲೊಂದು ಸೂತ್ರ ಮಾಡಿದ್ವಿ. ನಾಮಪದ ಪ್ಲಸ್ ನಾಮಪದ ಪ್ಲಸ್ ನಾಮಪದ ಈಕ್ವಲ್ ಟು ಏನಪ್ಪಾ ಅಂದ್ರೆ ಸಮಾಸ ಪದ. ಆ ಸಮಾಸ ಪದ ಏನಿರುತ್ತೆ ಅಂದ್ರೆ ದ್ವಂದ್ವ ಸಮಾಸ ಇರುತ್ತೆ. ಇದನ್ನ ನಾವು ಗಮನಿಸಬೇಕು ಅಂತ. ಸೊ ಅದು ಹೇಗೆ ಅಂತ ಕೇಳಿದ್ರೆ, ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು, ಕೆರೆ ಕಟ್ಟೆ ಬಾವಿಗಳು. ಚೆನ್ನಾಗಿದೆ. ಇದನ್ನ ಭಾಳ ನೆನಪಿಡುವುದು ಭಾಳ ಈಜಿ. ಯಾಕಂದ್ರೆ ಇಲ್ಲಿ ನಾಮಪದಗಳು ಅಷ್ಟೇ ಇರ್ತಾವ. ಅದು ಎರಡು ಇರ್ಬೋದು, ಎರಡಕ್ಕಿಂತ ಹೆಚ್ಚಿರ್ಬೋದು. ಮತ್ತೆ ಎಲ್ಲಾ ಪದಗಳ ಅರ್ಥ ಪ್ರಧಾನವಾಗಿರ್ತಾವ, ಮುಖ್ಯವಾಗಿರ್ತಾವ, ಪ್ರಮುಖವಾಗಿರ್ತಾವ ಅಂತೇಳಿ ನಾವಿಲ್ಲಿ ಗಮನಿಸಬೇಕು. ಮುಖ್ಯವಾಗಿರ್ತಾವ, ಪ್ರಧಾನವಾಗಿರ್ತಾವ ಮತ್ತು ಪ್ರಮುಖವಾಗಿರ್ತಾವ ಅಂತೇಳಿ ನಾವಿಲ್ಲಿ ಗಮನಿಸ್ಬೇಕು. ಓಕೆ. ಅದೇ ರೀತಿ ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚು, ಗುಡುಗು ಸಿಡಿಲು ಮಿಂಚು ಅಂತ. ಗುಡುಗು ಸಿಡಿಲು ಮಿಂಚು ಅಂತೇಳಿ ನಾವು ನೋಡ್ಬೇಕು ಅಂತ. ಅದೇ ರೀತಿ ಧನವು ಪ್ಲಸ್ ಧಾನ್ಯವು, ಧನ ಧಾನ್ಯಗಳು. ಚೆನ್ನಾಗಿತ್ತ? ಧನವೂ ಮುಖ್ಯ ಆಗ್ತೈತಿ, ಧಾನ್ಯವೂ ಮುಖ್ಯ ಆಗ್ತೈತಿ. ಹಾಗಾಗಿ ಧನ ಧಾನ್ಯಗಳು ಅಂತೇಳಿ ನಾವು ಇಲ್ಲಿ ಕರಿತೀವಿ. ಸೊ ಈ ರೀತಿ ಏನಪ್ಪಾ ಅಂದ್ರೆ ಹೂ ಅನ್ನುವಂತ ಒಂದು ಪ್ರತ್ಯಯವನ್ನು ಹೆಚ್ಚಿಕೊಂಡು ಅವೇನಾಗ್ತಾವಪ್ಪ ಅಂತಂದ್ರೆ ಪ್ರತಿ ಸಲ ಗಳು ಅನ್ನುವಂಥ ಪ್ರತ್ಯಯವನ್ನು ಬಳಸಿಕೊಂಡು ಇಲ್ಲಿ ಅವು ಧನ ಧಾನ್ಯಗಳು ಅಂತೇಳಿ, ಧನವೂ ಪ್ಲಸ್ ಧಾನ್ಯವೂ ಪ್ಲಸ್ ಧನ ಧಾನ್ಯಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಈ ಒಂದು ದ್ವಂದ್ವ ಸಮಾಸದ ವಿಶೇಷತೆ ಏನಪ್ಪ ಅಂದ್ರೆ ನಾಮಪದ ಪ್ಲಸ್ ನಾಮಪದ ಪ್ಲಸ್ ನಾಮಪದ ಈಕ್ವಲ್ ಟು ಅಥವಾ ಸಮಸ್ತ ಪದ ಅನ್ಕೊಳ್ರಿ ಅಥವಾ ನೀವು ದ್ವಂದ್ವ ಸಮಾಸ ಅನ್ಕೊಳ್ರಿ ಅಂತ. ಬಹಳ ಈಜಿ ಆದಂತ ಒಂದು ಸಮಾಸ ಇದು. ಇದನ್ನ ನಾವು ಒಂದು ಸೂತ್ರ ನೆನಪಿಟ್ರೆ ಬಗೆಹರಿಯುತ್ತೆ. ಈ ಸೂತ್ರವನ್ನ ಇಲ್ಲಿ ನಾನು ಬಾಕ್ಸ್ ಹಾಕಿದ್ದೀನಿ, ದಯವಿಟ್ಟು ಇದು ನೋಡ್ಕೊಡ್ರಿ. ಇನ್ನು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪೂರ್ವ ಪದದಲ್ಲಿ ವಿಭಕ್ತಿಯ ನಾಮ ಪದವಿದ್ದು, ಪೂರ್ವ ಪದ ಏನಿರ್ತದೆ ಅಂದ್ರೆ ವಿಭಕ್ತಿಯ ನಾಮಪದ ಇರ್ತೈತಿ, ವಿಭಕ್ತಿ ಹೊಂದಿರತಕ್ಕಂಥ ನಾಮಪದ ಇರ್ತೈತಿ. ಉತ್ತರ ಪದದಲ್ಲಿ ಕ್ರಿಯಾಪದ ಅಥವಾ ಕೃದಂತವಿದ್ದು, ಉತ್ತರ ಪದ ಇರುತ್ತೆ, ಕ್ರಿಯಾಪದ ಇರುತ್ತೆ ಅಥವಾ ಕೃದಂತ ಇರ್ತೈತಿ. ವಿದ್ದು ಸಮಾಸವಾದರೆ ಅದನ್ನ ಕ್ರಿಯಾಪದ ಅಂತ ಕರಿತೀವಿ. ಅದಕ್ಕೆ ಏನ್ ಕರಿತೀವಿ ನಾವು? ಕ್ರಿಯಾಪದ ಅಂತೇಳಿ ಕರಿತೀವಿ. ಉದಾಹರಣೆಗೆ ಕಣ್ಣನ್ನು ಪ್ಲಸ್ ತೆರೆ, ಕಣ್ಣು ಪ್ಲಸ್ ಅನ್ನು, ಕಣ್ಣನ್ನು ಅಂತ ಆಕತಿ. ದ್ವಿತೀಯ ಅನ್ನು, ದ್ವಿತೀಯ ವಿಭಕ್ತಿ ಪ್ರತ್ಯಯ ಇಲ್ಲ ಪೂರ್ವ ಪದದಲ್ಲಿ ಬಂದೈತಿ. ಹಾಗಾಗಿ ಕಣ್ಣನ್ನು ಪ್ಲಸ್ ತೆರೆ, ತೆರೆ ಅನ್ನುವಂಥದ್ದು ಏನಪ್ಪ? ಕ್ರಿಯಾಪದ. ಸೊ ಹಾಗಾಗಿ ಪೂರ್ವ ಪದ ಏನಾಗಿರುತ್ತೆ ಅಂದ್ರೆ ವಿಭಕ್ತಿಯನ್ನು ಹೊಂದಿರತಕ್ಕಂಥ ನಾಮಪದ ಇರುತ್ತೆ, ಉತ್ತರ ಪದ ಕ್ರಿಯಾಪದ ಇರುತ್ತೆ. ಹಾಗಾಗಿ ಸಮಸ್ತ ಪದ ಅಥವಾ ಸಮಾಸ ಪದ ಏನಿರುತ್ತೆ ಅಂತಂದ್ರೆ ಅಲ್ಲಿ ಕ್ರಿಯಾ ಸಮಾಸ ಅನಿಸ್ಕೊಳ್ತತಿ, ಕ್ರಿಯಾ ಸಮಾಸ ಅನಿಸ್ಕೊಳ್ತದೆ. ಅದೇ ರೀತಿ ಮೈಯನ್ನು ಪ್ಲಸ್ ತಡವಿ, ತಡವಿ ಅಂತಂದ್ರೆ ನಾವು ಅದನ್ನ ಸ್ಪರ್ಶಿಸಿ ಅಂದಂಗ ಅರ್ಥ ಕೊಡಿದ್ದೀವಿ. ಹಾಗಾಗಿ ಮೈಯನ್ನು ಪ್ಲಸ್ ತಡವಿ, ಮೈ ದಡವಿ, ಮೈ ದಡವಿ, ಎದ್ದುಕೊಂಡು ಹೋಗುದಂತಾರಲ್ಲ ಹಂಗ. ಮತ್ತು ಕಣ್ಣಿನಿಂದ ಪ್ಲಸ್ ಕೆಡುವುದೈತ್ಲ, ಕಣ್ಣಿನಿಂದ ಕೆಡುವುದು, ಕೆಡು ಅನ್ನುವಂಥದ್ದು ಎಂತಂದ್ರೆ ಒಂದು ರೀತಿ ಕ್ರಿಯಾಪದ. ಸೊ ಹಾಗಾಗಿ ಕಣ್ಣಿನಿಂದ ಪ್ಲಸ್ ಕೆಡು, ಕಂಗೆಡು. ಇದು ನೋಡಿ ಪೂರ್ವ ಪದ ಏನೈತಪ್ಪ ಅಂದ್ರೆ ಇಂದ ಅನ್ನುವಂಥ, ತೃತೀಯ ಇಂದ ಅನ್ನುವಂಥ ಒಂದು ನಾಮ, ತೃತೀಯ ಇಂದ ಅನ್ನುವಂಥದ್ದು ಒಂದು ಏನ್ ವಿಭಕ್ತಿ ಪ್ರತ್ಯಯವನ್ನು ಹಚ್ಚಿಕೊಂಡು ಇದು ಕಣ್ಣಿನಿಂದ ಆಗೈತಿ. ಪ್ಲಸ್ ಕೆಡು ಅನ್ನುವಂಥದ್ದು ಕ್ರಿಯಾಪದ. ಸೊ ಹಾಗಾಗಿ ಪೂರ್ವ ಪದ ಮತ್ತು ಉತ್ತರ ಪದ, ಪೂರ್ವ ಪದದಲ್ಲಿ ವಿಭಕ್ತಿ ಅಂತ ಉಳ್ಳಂತ ನಾಮಪದ ಇರುತ್ತೆ, ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ. ಹಾಗಾಗಿ ಸಮಸ್ತ ಪದ ಅಥವಾ ಸಮಾಸ ಪದ ಏನಾಗಿರುತ್ತೆ ಅಂದ್ರೆ ಕ್ರಿಯಾ ಸಮಾಸ ಆಗಿರುತ್ತೆ ಅಂತ ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿ ಮೈಯನ್ನು ಪ್ಲಸ್ ಮುಚ್ಚಿ, ಮುಚ್ಚು ತೆರೆ ಇವೆಲ್ಲ ಏನಪ್ಪಾ ಅಂದ್ರೆ ಕ್ರಿಯಾಪದ. ಹಾಗಾಗಿ ಮೈಯನ್ನು ಪ್ಲಸ್ ಮುಚ್ಚಿ, ಮೈ ಮುಚ್ಚಿ ಅನ್ನುವಂಥದ್ದು ಕ್ರಿಯಾ ಸಮಾಸವನ್ನ
ಹೇಳ್ತದೆ. ಸೊ ಇಲ್ಲಿ ಸೂತ್ರವನ್ನು ಗಮನಿಸಿದಾಗ ನಾಮಪದ ಮತ್ತು ಕ್ರಿಯಾಪದ ಈಜ್ವಲ್ ಟು ಏನಾಗಿರುತ್ತಪ್ಪ ಅಂದ್ರೆ ಅದು ಸಮಸ್ತ ಪದ ಆದದ್ದಾಗಿದ್ರೆ ಆ ಸಮಸ್ತ ಪದ ಅಂತ ಇರುತ್ತಪ್ಪ ಅಂದ್ರೆ ಕ್ರಿಯಾ ಸಮಾಸ ಇರುತ್ತೆ. ಇದನ್ನ ನಾವು ಗಮನಿಸ್ಬೇಕು. ಒಟ್ಟಿನಲ್ಲಿ ನಾನು ಹೇಳಿದ್ ನಿಮಗೆ ಅರ್ಥ ಆಗೈತೆ ಅಂತ ಭಾವಿಸ್ತೀನಿ, ಹೌದಾ? ಸೊ ಹಾಗಾಗಿ ಇಲ್ಲಿ ತನಕ ನಾವು ಕ್ರಿಯಾ ಸಮಾಸ ಮತ್ತು ದ್ವಂದ್ವ ಸಮಾಸದ ಬಗ್ಗೆ ಮಾತಾಡಿದ್ದೀವಿ. ಎಲ್ಲ ನಿಮಗೆ ಕೊಂಚ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಪರಿಹಾರ ಇನ್ನೂ ಬೇಕಾಗಿದ್ರೆ ನಮಗೆ ಹೇಳ್ರಿ. ನಾವು ಅದನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡಿ ಮತ್ತೆ ಅದನ್ನು ನಾವು ಪರಿಹಾರ ಕೊಡುವಂಥ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಈ ರೀತಿ ನಮಗೆ ಪ್ರೋತ್ಸಾಹ ಮಾಡಿರಿ ಅಂತ ಹೇಳ್ತಾ ನಮ್ಮ ಪರಿವರ್ತನಾ ಅಕಾಡೆಮಿ ಅನ್ನುವಂಥ ಒಂದು ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಎಲ್ಲರೂ ನೀವು ಈ ರೀತಿ ಪ್ರೋತ್ಸಾಹ ಮಾಡ್ತೀರಿ ಅಂತ ಭಾವಿಸಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.